ಇವತ್ತಿನ ವಿಚಾರ ಏನು ಅಂತೀರಾ? ನಾನು ತಂದಿರುವ ಈ ಸುದ್ದಿ ವಿಶ್ವದಲ್ಲೇ ಸುದ್ದಿ ಮಾಡಿತ್ತು. ಯಾವುದು ಅಂತೀರಾ? ಅದೇ ಆರ್ಟಿಕಲ್ 370. ಇದ್ರ ಬಗ್ಗೆ ನಾನು ಮಾತಾಡೋದೇ ಬೇಡ. ಪ್ರತಿಯೊಬ್ಬ ಹೆಮ್ಮೆಯ ಭಾರತೀಯನಿಗೆ ಗೊತ್ತಿರುವ ವಿಚಾರ ಇದು. ಆದರೆ ನಾನು ಈ ಆರ್ಟಿಕಲ್ ಬಗ್ಗೆ ಬಿಟ್ಟು ಅದರ ಆಧಾರದ ಮೇಲೆ ಹೆಣೆದಿರುವ ಚಿತ್ರದ ಬಗ್ಗೆ ಮಾತನಾಡಬೇಕು ಅಂತ ಆರ್ಟಿಕಲ್ 370 ಅಂದರೆ ನಮಗೆ ಮೊದಲು ನೆನಪಾಗೋದು ಕಾಶ್ಮೀರ. ಇದೇ ವಿಷಯವನ್ನು ಇಟ್ಕೊಂಡು ಹಲವು ಚಿತ್ರಗಳು ಬಂದು ಹೋಗಿದೆ. ಆದರೆ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿರುವ ಆರ್ಟಿಕಲ್ 370 ಕೊಂಚ ಬದಲಾವಣೆಗಳಲ್ಲದೆ ನಡೆದ ಘಟನೆಯ ಸತ್ಯಾಸತ್ಯತೆಯನ್ನು ಜನರ ಮುಂದಿಟ್ಟಿದೆ. ಎಷ್ಟೋ ಸಿನಿಮಾಗಳು ಟ್ರೇಲರ್ನಲ್ಲಿ ತೋರಿಸೋದೇ ಒಂದು, ಸಿನಿಮಾದಲ್ಲಿ ಕೊಡೋದೇ ಇನ್ನೊಂದು. ಆದರೆ ಮೊನ್ನೆ ತಾನೇ ಬಿಡುಗಡೆ ಆಗಿರೋ ಆರ್ಟಿಕಲ್ 370 ಅದೆಲ್ಲಕ್ಕಿಂತ ವಿಶಿಷ್ಟ. ಟ್ರೇಲರ್ ನೋಡಿ ಇಂಪ್ರೆಸ್ ಆಗಿ ಸಿನಿಮಾ ನೋಡೋಕೆ ಹೋದರೆ ಥಿಯೇಟರ್ನಿಂದ ಹೊರಗೆ ಬರುವಾಗ ನಿಮ್ಮ ಮುಖದಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಂತೂ 100% ಸತ್ಯ. ಆರ್ಟಿಕಲ್ 370 ಹಟಾಯೆಂಗೆ. ಇದೊಂದು ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ. ಆದರೆ ಆಕ್ಷನ್, ಎಮೋಷನ್, ಭಾವ, ಭಕ್ತಿ, ದೇಶಭಕ್ತಿ, ಮಹಿಳಾ ಶಕ್ತಿ ಇವು ಸಿನಿಮಾದ ಹೂರ್ಣ ಅಂದರೆ ತಪ್ಪಾಗಲ್ಲ. ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋ ಯಾಮಿ ಗೌತಮ್ ಅವರ ಅಭಿನಯ ಸಿನಿಮಾ ನೋಡೋ ಎಲ್ಲರನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಸಂದೇಹ ಇಲ್ಲ. ಇಂಟೆಲಿಜೆನ್ಸ್ ಆಫೀಸರ್ ಜೂನಿ ಹಸ್ಕರ್ ಆಗಿ ಯಾಮಿ ಗೌತಮ್ ಅವರು ನಿಮ್ಮೆಲ್ಲರ ಮನಸ್ಸಲ್ಲೂ ಗಟ್ಟಿಯಾಗಿ ಉಳ್ಕೋತಾರೆ. ಹರ್ ಬಾರ್ we have a breakthrough, somehow you're always there to just screw it up for us. ಪ್ರಿಯಾಮಣಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಟ್ರೇಲರ್ನಲ್ಲಿ ಕಮ್ಮಿ ಇದ್ರೂ ಸಿನಿಮಾದಲ್ಲಿ ರಾಜೇಶ್ವರಿ ಸ್ವಾಮಿನಾಥನ್ ಆಗಿ ಎಲ್ಲರಿಂದ ಶಹಬಾಸ್ ಗಿಟ್ಟಿಸ್ಕೊಳ್ತಾರೆ. ಇನ್ನು ಪ್ರಧಾನಿ ಮೋದಿ ಹಾಗೇನೆ ಅಮಿತ್ ಶಾ ಪಾತ್ರ ಮಾಡಿರೋ ಅರುಣ್ ಗೋವಿಲ್ ಮತ್ತು ಕಿರಣ್ ಕರ್ಮಾರ್ಕರ್ ತಮ್ಮ ಮ್ಯಾನರಿಸಮ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಇಂದ ಎಲ್ಲರ ಪ್ರಶಂಸೆಗೆ ಪಾತ್ರರಾಗ್ತಾರೆ. ಅದರಲ್ಲೂ ಅಮಿತ್ ಶಾ ಪಾತ್ರ ಒಂದು ಸನ್ನಿವೇಶದಲ್ಲಿ ಹೇಳೋ ಸಂಭಾಷಣೆ ಅಂತೂ ಸಿನಿಮಾ ನೋಡೋ ಎಲ್ಲರಲ್ಲೂ ದೇಶಭಕ್ತಿ ಪ್ರಜ್ವಲಿಸೋ ಹಾಗೆ ಮಾಡುತ್ತೆ. ಸಿನಿಮಾದ ಆಕ್ಷನ್ ಬ್ಲಾಕ್, BGM, ಕ್ಯಾಮ್ರಾ ವರ್ಕ್ ಹಾಗೆಯೇ ಸ್ಕ್ರೀನ್ ಪ್ಲೇ ಇದೆಲ್ಲವನ್ನ ನಿರ್ದೇಶಕ ಆದಿತ್ಯ ಜಂಬಾಲೆ ಅವರು ಪ್ರೇಕ್ಷಕನಿಗೆ ಅಚ್ಚುಕಟ್ಟಾಗಿ ಕಟ್ಟುಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ಉರಿ ದ ಸರ್ಜಿಕಲ್ ಸ್ಟ್ರೈಕ್ ಸಿನಿಮಾನ ನಿರ್ದೇಶನ ಮಾಡಿರೋ ಆದಿತ್ಯ ದರ್ ಈ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದಾರೆ. ಆರ್ಟಿಕಲ್ 370ನ ತೆಗೆದು ಹಾಕೋದರ ಸುತ್ತಲಿನ ರಾಜಕೀಯ ಹಾಗೆಯೇ ಸಾಮಾಜಿಕ ಚಿತ್ರಣನ ಸಿನಿಮಾ ತೋರಿಸ್ಕೊಡುತ್ತೆ. जब तक ये स्पेशल स्टेटस है हम उन्हें हाथ भी नहीं लगा सकते और वो लोग हमें आर्टिकल 370 को हाथ लगाने नहीं देंगे. ಈಗಾಗಲೇ ಬಂದಿರೋ ಕಾಶ್ಮೀರಿ ಫೈಲ್ಸ್, ಕೇರಳ ಸ್ಟೋರಿ ಅಂತಹ ಸಿನಿಮಾಗಳ ಸಾಲಿಗೆ ಈ ಸಿನಿಮಾನೂ ಸೇರುತ್ತೆ ಅಂತ ಅನಿಸಿದ್ರು ಸಿನಿಮಾ ನೋಡಿ ವಾಪಸ್ ಬರೋವಾಗ ಇದೇನೋ ಕೊಂಚ ಬೇರೆನೇ ಅಂತ ಅನಿಸುತ್ತೆ. ಈ ಅನಿಸಿಕೆ ನಿಮಗೂ ಅನಿಸ್ಬೇಕು ಅಂದರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು. ಈಗಾಗಲೇ ಜನರಿಂದ ಒಳ್ಳೆ ರೆಸ್ಪಾನ್ಸ್ ತಗೋತಿರೋ ಆರ್ಟಿಕಲ್ 370 ಸಿನಿಮಾ ನಮ್ಮ ದೇಶದಲ್ಲೇ ಅಷ್ಟೇ ಅಲ್ಲದೆ ಓವರ್ಸೀಸ್ ಮಾರ್ಕೆಟ್ನಲ್ಲೂ ಸದ್ದು ಮಾಡ್ತಿದೆ. ಆದರೆ ಇದೇ ಸಿನಿಮಾನ ಗಲ್ಫ್ ಕಂಟ್ರಿಗಳು ಬ್ಯಾನ್ ಮಾಡಿದೆ. ಭಾರತ ದೇಶ ಕಾ ಹಿಸ್ಸಾ ಥಾ ಹೈ ಔರ್ ರಹೇಗಾ. ಎಲ್ಲ ಕೆಲಸಕ್ಕೂ ಕಾರ್ಯಕಾರಣ ಸ್ವರೂಪ ಇರಲೇಬೇಕು ಅಂತೇನಿಲ್ಲ. ಹಾಗೆ ಇದರ ಹಿಂದಿರೋ ಕಾರಣ ಇನ್ನೂ ಸರಿಯಾಗಿ ತಿಳಿದಿಲ್ಲ. ಇನ್ನು ಯಾರೆಲ್ಲ ಆರ್ಟಿಕಲ್ 370 ನೋಡಿಲ್ವೋ ಇವತ್ತೇ ನೋಡಿ. ಇದು ಪೂರ್ತಿ ಫ್ಯಾಮಿಲಿ ಕೂತು ನೋಡೋ ಅಂತಹ ಸಿನಿಮಾ ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ದಿಸ್ ಇಸ್ ಪ್ರಿಯಾ ಸೈನಿಂಗ್ ಆಫ್ ಫ್ರಮ್ ಸೌತ್ ಟಾಕೀಸ್.